Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 15, verse 11. I told you this so that my joy may be in you and that your joy may be complete. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಇಲ್ಲಿ ಯೇಸು ಸ್ವಾಮಿಯವರು ತನ್ನ ಶಿಷ್ಯರಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ನಾನು ನಿಜವಾದ ದ್ರಾಕ್ಷಿ ಬಳ್ಳಿಯಾಗಿದ್ದೇನೆ, ನನ್ನಲ್ಲಿ ನೀವು ನೆಲೆಗೊಂಡಿರ್ರಿ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರ್ರಿ. ಈ ರೀತಿ ಎಲ್ಲ ಬೋಧನೆಯನ್ನು ಮಾಡಿದ ಮೇಲೆ ಮತ್ತೆ ತಿರುಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನಲ್ಲಿರುವ ಆನಂದ ನಿಮ್ಮಲ್ಲಿಯೂ ಕೂಡ ಇರಬೇಕು. ಹೌದು, ನಮ್ಮ ಯೇಸು ಸ್ವಾಮಿ ಆನಂದ ಭರಿತರಾಗಿದ್ದರು. ನಮ್ಮ ಯೇಸು ಸ್ವಾಮಿ ಯಾವಾಗಲೂ ಸಂತೋಷದಿಂದ ಇರುವಂಥವರಾಗಿದ್ದರು. ಅದೇ ರೀತಿಯಲ್ಲಿ ತನ್ನ ಮಕ್ಕಳು, ತನ್ನ ಶಿಷ್ಯರು ಕೂಡ ಯಾವಾಗಲೂ ಸಂತೋಷದಿಂದ ಇರಬೇಕು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಬಯಸುತ್ತಾ ಇದ್ದಾರೆ. ಸಂತೋಷ ಪಡಿರಿ, ಯಾವಾಗಲೂ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ನಾವು ಯಾವಾಗಲೂ ಸಂತೋಷ ಪಡಬೇಕು ಎನ್ನುವಂಥದ್ದೇ ನಮ್ಮ ದೇವರ ಉದ್ದೇಶವಾಗಿದೆ ಪ್ರಿಯರೇ. ಆದುದರಿಂದಲೇ ಇಲ್ಲಿ ದೇವರ ವಾಕ್ಯದಲ್ಲಿ ತಿಳಿಸಲ್ಪಡ್ತಾ ಇದೆ, ನನ್ನಲ್ಲಿರುವ ಆನಂದ ನಿಮ್ಮಲ್ಲಿಯೂ ಇರಬೇಕು ಮತ್ತು ಆ ಆನಂದ ಪರಿಪೂರ್ಣವಾಗಬೇಕು ಎಂಬುದಾಗಿ. ಹೌದು, ಕ್ರಿಸ್ತನು ಕೊಡುವ ಸಂತೋಷಕ್ಕೆ ಯಾವ ಸರಿಸಾಟಿಯೇ ಇಲ್ಲ. ಆ ಸಂತೋಷ ಬೇರೆ ಎಲ್ಲೂ ಸಿಗುವುದಿಲ್ಲ. ಅನೇಕರು ಬಹಳ ದುಃಖವುಳ್ಳವರಾಗಿ ಕರ್ತನ ಬಳಿಗೆ ಬರುವರು, ಅವರು ರಕ್ಷಣೆ ಹೊಂದುವರು. ಆಗ ಅವರು ಹೊಂದಿಕೊಳ್ಳುವ ಸಂತೋಷಕ್ಕೆ ಮಿತಿಯೇ ಇರುವುದಿಲ್ಲ. ಅವರು ಹರ್ಷಧ್ವನಿಯೊಂದಿಗೆ ನಾಟ್ಯವಾಡಿ ಕರ್ತನನ್ನು ಹಾಡಿ ಹರಿಸುತ್ತಾ ಸಂತೋಷಿಸುತ್ತಾ ಸ್ತುತಿಸುವರು. ಸತ್ಯವೇದದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಯಾಕೋಬ 5:13 ನಿಮ್ಮಲ್ಲಿ ಸಂತೋಷ ಪಡುವವನು ಇದ್ದಾನೋ ಅವನು ಕೀರ್ತನೆ ಹಾಡಲಿ ಎಂಬುದಾಗಿ. ನೀವು ಸಂತೋಷವುಳ್ಳವರಾಗಿರುವುದಾದರೆ ಯಾವ ರೀತಿ ಅದನ್ನು ವ್ಯಕ್ತಪಡಿಸುತ್ತೀರಿ? ಸಂತೋಷದಿಂದ ಇರುವಾಗ ಕರ್ತನು ಆ ಸಂತೋಷ ನಿಮಗೆ ಕೊಟ್ಟಿದ್ದಾರೆ. ಕರ್ತನು ನಿಮ್ಮ ಜೀವಿತದಲ್ಲಿ ಆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ನಿಮ್ಮ ನಗುವಿಗೆ, ನಿಮ್ಮ ಸಂತೋಷಕ್ಕೆ ಕರ್ತನೇ ಕಾರಣ ಎಂಬುದಾಗಿ ತಿಳಿದುಕೊಂಡು ನೀವು ಕರ್ತನಿಗೆ ಕೀರ್ತನೆಯನ್ನು ಹಾಡಬೇಕು. ಸಿನಿಮಾ ನಟ ನಟಿಯರು, ಸೀರಿಯಲ್ ನಟ ನಟಿಯರು ನಮಗೆ ಸಂತೋಷ ಪಡಿಸಬಹುದು, ಟಿವಿಯಲ್ಲಿ ನೋಡಿ ನಾವು ಸಂತೋಷ ಪಡ್ಬೋದು. ಆದರೆ ಅವರ ಜೀವಿತ ಯಾವ ರೀತಿ ಇರ್ತದೆ? ಅವರು ಆ ಸ್ಟೇಜನ್ನು ಬಿಟ್ಟು ಕೆಳಗೆ ಬಂದಾಗ ಅವರ ನಿಜ ಸ್ಥಿತಿ ನಮಗೆ ತಿಳಿಯುತ್ತದೆ. ಅವರ ಮನಸ್ಸಿನಲ್ಲಿ ಬಹಳ ದುಃಖವಿರುತ್ತದೆ. ಅನೇಕ ಹಾಸ್ಯ ನಟರು ನಮಗೆ ಸಂತೋಷ ಪಡಿಸಬಹುದು, ಆದರೆ ಅವರ ಹೃದಯದಲ್ಲಿ ಸಂತೋಷವೇ ಇರುವುದಿಲ್ಲ. ಅವರ ಹೃದಯ, ಅವರ ಮನಸ್ಸು ಯಾವಾಗಲೂ ವೇದನೆಯಿಂದ ಕೂಡಿದ್ದಾಗಿರ್ತದೆ. ಆದರೆ ಕರ್ತನು ಕೊಡುವ ಸಂತೋಷ ಅಂತ ಸಂತೋಷವಲ್ಲ. ಕರ್ತನು ಕೊಡುವ ಸಂತೋಷ ಕ್ಷಣಿಕವಾದುದಲ್ಲ. ಕರ್ತನು ಕೊಡುವ ಸಂತೋಷ ಶಾಶ್ವತವಾದ ಸಂತೋಷ. ಕರ್ತನು ಕೊಡುವ ಸಂತೋಷ ಪರಲೋಕದ ಸಂತೋಷವಾಗಿದೆ. ಕರ್ತನು ಕೊಡ್ತಕ್ಕಂಥ ಸಂತೋಷ ರಾತ್ರಿ ಹೊತ್ತಿನಲ್ಲಿಯೂ ಹಾಡುವಂತಹ ಸಂತೋಷವಾಗಿದೆ. ಈ ಕಾರಣದಿಂದಲೇ ಪೌಲ ಸೀಲರನ್ನ ಸೆರೆಮನೆಯಲ್ಲಿ ಹಾಕಿದಾಗಲೂ ಕೂಡ, ಅವರು ಬಾಧೆಗಳ ಮಧ್ಯದಲ್ಲಿ ಇದ್ದರೂ ಕೂಡ ಅವರು ಸೆರೆಮನೆಯಲ್ಲಿ ಕರ್ತನನ್ನು ಹಾಡಿ ಸ್ತುತಿಸಿದರು. ದೇವದೂತರು ಬಂದು ಅವರನ್ನು ಸೆರೆಮನೆಯಿಂದ ಬಿಡಿಸಿದರು. ಹೌದು, ನಿನ್ನ ಕಷ್ಟದ ಸಂದರ್ಭದಲ್ಲಿಯೂ ನಿನ್ನ ಸಂತೋಷದ ಸಂದರ್ಭದಲ್ಲಿಯೂ ನೀನು ಕರ್ತನನ್ನು ಹಾಡುತ್ತಾ ಸ್ತುತಿಸುತ್ತಾ ಕೊಂಡಾಡು. ಖಂಡಿತವಾಗಿಯೂ ನಿನ್ನ ಜೀವಿತದಲ್ಲಿ ಯಾವಾಗಲೂ ಸಂತೋಷ ಕೂಡಿರುತ್ತದೆ. ಈ ಉತ್ತಮವಾದ ಸಂತೋಷವನ್ನು ನೀವು ಯಾವಾಗಲೂ ಕಾಪಾಡಿಕೊಳ್ಳಬೇಕು. ಕೀರ್ತನೆ 16:11 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ ಎಂಬುದಾಗಿ. ಹೌದು, ನೀವು ಕರ್ತನ ಸನ್ನಿಧಿಗೆ ಬರುವಾಗ, ಕರ್ತನ ಪಾದಗಳಲ್ಲಿ ಕುಳಿತುಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಮಹದಾನಂದವಿರುತ್ತದೆ. ನೀವು ನಗುಮುಖದಿಂದ ಅಪ್ಪಾ ತಂದೆಯೇ ಎಂಬುದಾಗಿ ದೇವರನ್ನು ಕರೆಯುತ್ತೀರಿ. ನೀವು ಅನಾಥರಲ್ಲ, ನೀವು ದಿಕ್ಕಿಲ್ಲದವರಲ್ಲ, ನೀವು ರಾಜಾದಿರಾಜನ ಮಕ್ಕಳು ಎಂಬುದನ್ನು ನೀವು ಮರೆಯದಿರಿ ನನ್ನ ಪ್ರಿಯರೇ. ಪ್ರವಾದಿಯಾದ ಹಬಕ್ಕೂಕನು ಈ ರೀತಿ ಹೇಳ್ತಾನೆ, ಆಹಾ, ಅಂಜೂರವು ಚಿಗುರುತ್ತಿದ್ದರೂ ಚಿಂತೆ ಇಲ್ಲ, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ ಚಿಂತೆ ಇಲ್ಲ, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾದರೂ ಚಿಂತೆ ಇಲ್ಲ, ಹೊಲ ಗದ್ದೆಗಳು ಆಹಾರವನ್ನು ಕೊಡದೇ ಇದ್ದರೂ ಚಿಂತೆ ಇಲ್ಲ, ಹಿಂಡು ಹಟ್ಟಿಯೊಳಗೆ ನಾಶವಾದರೂ ಮಂದಿಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರೂ ನಾನು ಯೆಹೋವನಲ್ಲಿ ಸಂತೋಷ ಪಡುತ್ತೇನೆ, ಯೆಹೋವನಲ್ಲಿ ಉಲ್ಲಾಸಿಸುತ್ತೇನೆ, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುತ್ತೇನೆ ಎಂಬುದಾಗಿ
ಹಬಕ್ಕೂಕ 3:17-18 ಪ್ರವಾದಿಯಾದ ಹಬಕ್ಕೂಕನ ಹೇಳುತ್ತಾನೆ, ಹೌದು ನನ್ನ ಪ್ರಿಯ ದೇವಜನರೇ, ಇವತ್ತು ನಿನ್ನ ಜೀವಿತದಲ್ಲಿ ಯಾವ ಕೊರತೆ ಉಂಟಾಗಿದ್ರೂ ಚಿಂತೆ ಇಲ್ಲ. ನಿನಗೆ ಅನ್ನದ ಕೊರತೆ ಉಂಟಾಗಿದೆಯಾ, ಬಟ್ಟೆಯ ಕೊರತೆ ಉಂಟಾಗಿದೆಯಾ, ಪ್ರೀತಿಯ ಕೊರತೆ ಉಂಟಾಗಿದೆಯಾ, ನೀನು ಯಾವ ಕೊರತೆಯಿಂದ ಬಳಲುತ್ತಾ ಇದ್ದರೂ ಕೂಡ ನೀನು ಕರ್ತನ ಬಳಿ ಬಾ. ಕರ್ತನ ಹತ್ತಿರ ಸಂತೋಷಕ್ಕೆ ಕೊರತೆಯೇ ಇಲ್ಲ. ಕರ್ತನು ಯಾವಾಗಲೂ ನಿನ್ನನ್ನು ಸಂತೋಷದಿಂದ ಇರುವಂತೆ ಮಾಡುತ್ತಾರೆ. ಕರ್ತನು ತನ್ನಲ್ಲಿರುವ ಆನಂದ ನಿನಗೆ ಕೊಡುತ್ತಾರೆ. ಆ ನಿನ್ನ ಆನಂದ ಪರಿಪೂರ್ಣವಾಗುವಂತೆ ಮಾಡುತ್ತಾರೆ. ಆ ನಿನ್ನ ಆನಂದವನ್ನು ನೀನು ಯಾವಾಗಲೂ ಕಾಪಾಡಿಕೋ. ಒಂದು ವೇಳೆ ನೀನು ಪಾಪ ಮಾಡುವಾಗ ನೀನು ಆ ಆನಂದವನ್ನು ಕಳೆದುಕೊಳ್ಳುತ್ತಿ, ನಿನ್ನ ಮನಸ್ಸೇ ನಿನ್ನ ವಿರೋಧವಾಗಿ ಸಾಕ್ಷಿ ಕೊಡುತ್ತದೆ. ನಿನ್ನ ಆತ್ಮವು ಕರ್ತನ ದೀಪವಾಗಿದೆ. ನೀನು ಕರ್ತನ ಮುಂದೆ ಅಪರಾಧಿಯಾಗಿ ನಿಂತುಕೊಳ್ಳುತ್ತಿ. ನಿನ್ನ ಮನಸ್ಸು ನಿನ್ನ ವಿರೋಧವಾಗಿ ಸಾಕ್ಷಿ ಕೊಡುತ್ತದೆ. ನೀನು ಸಂತೋಷವನ್ನು ಕಳೆದುಕೊಳ್ಳುತ್ತಿ. ಆದುದರಿಂದ ಯಾವ ತಪ್ಪು ಮಾಡದಂತೆ, ದೈವಿಕ ಸಂತೋಷವನ್ನು ಕಳೆದುಕೊಳ್ಳದಂತೆ ಕರ್ತನ ಪಾದದಲ್ಲಿ ಯಾವಾಗಲೂ ಕುಳಿತುಕೋ. ಕರ್ತನು ಕೊಡುವಂತಹ ಸಂತೋಷ ಎಂದೆಂದಿಗೂ ಇರುವಂಥ ಸಂತೋಷವಾಗಿದೆ. ಕರ್ತನು ನಿನಗೆ ದೈವಿಕ ಸಂತೋಷದಿಂದ ತುಂಬಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ನನ್ನಲ್ಲಿರುವ ಆನಂದ ನಿಮಗೆ ಕೊಡುತ್ತೇನೆ ಅನ್ನೋ ವಾಕ್ಯ ಇವತ್ತು ನಮಗೆ ಕೊಟ್ಟಿದ್ದೀರಿ ತಂದೆಯ ಸ್ತೋತ್ರಪ್ಪ. ಅನೇಕರು ಇವತ್ತಿನ ದಿವಸದಲ್ಲಿ ಅಪ್ಪ ಸಂತೋಷ ಇಲ್ಲದವರಾಗಿದ್ದಾರೆ. ಅವರ ಜೀವಿತದಲ್ಲಿ ಆನಂದವೇ ಇಲ್ಲದಾಗಿದೆ ದೇವ. ಅವರನ್ನು ಕರುಣಿಸಪ್ಪ, ಕಾಪಾಡು ಸ್ವಾಮಿ. ಅವರ ಮನಸ್ಸನ್ನು ಮುಟ್ಟು ಕರ್ತನೆ ಅಪ್ಪ, ಅವರಿಗೆ ಸಂತೈಸು ಕರ್ತನೆ. ತಂದೆಯೋಪಾದಿಯಲ್ಲಿ, ತಾಯಿಯೋಪಾದಿಯಲ್ಲಿ, ನೆರಳಿನೋಪಾದಿಯಲ್ಲಿ ಯಾವಾಗಲೂ ಅವರ ಜೊತೆಗೇ ಇದ್ದು ಅವರಿಗೆ ನಿನ್ನ ಸಂತೋಷ ಕೊಡಪ್ಪ. ದೈವಿಕ ಸಂತೋಷದಿಂದ ತುಂಬಿಸು ಸ್ವಾಮಿ. ನೀನು ಕೊಡುವ ಸಂತೋಷ ಅವರಲ್ಲಿ ಪರಿಪೂರ್ಣವಾಗುವಂತೆ ಕೃಪೆ ಮಾಡಬೇಕಾಗಿ ನಿನ್ನಲ್ಲಿ ಬೇಡುತ್ತೇನೆ ಸ್ವಾಮಿ. ಇಂದು ಅವರು ಯಾವ ಕೊರತೆಯಿಂದ ಬಳಲುತ್ತಿದ್ದರು ದೇವ, ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವರೆಲ್ಲರ ಕೊರತೆಗಳನ್ನು ನೀಗಿಸಿ ಅವರಿಗೆ ಸಂತೋಷ ಕೊಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.